ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಈ ಚಳಿಲೂ ಕೂಡ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇದು ರಾಗಿ ದೋಸೆ ಹಿಟ್ಟು. ಇದರಲ್ಲಿ ದೋಸೆ ಮಾಡ್ಕೊತೀರಾ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೋದು. ಇಡ್ಲಿ ಮಾಡ್ಕೊತೀರಾ ಅಂದರೆ ಸ್ವಲ್ಪ ಇಡ್ಲಿ ರವೆನ ಸೇರಿಸ್ಕೊಂಡು ಇಡ್ಲಿ, ದೋಸೆ, ಆಪ್ಪಂ, ಪಡ್ಡು ಎಲ್ಲ ಮಾಡ್ಕೋಬೋದು. ಇದ್ರ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ಔಟ್ ಮಾಡಿ. ಅದಾದಮೇಲೆ ನಾನು ABC ಜ್ಯೂಸ್ಗೆ ನಾನು ಕ್ಯೂಬ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೇಬು ಮತ್ತು ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೋಟು, ಕ್ಯಾರೆಟು ಇಷ್ಟು ಪದಾರ್ಥನ ಹಾಕಿ ನಾನು ಸ್ವಲ್ಪ ಕ್ಯೂಬ್ಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಯಾಕೆಂದರೆ ಇತ್ತೀಚೆಗೆ ನಾನು ಭಾಳ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಬೆಳಗ್ಗೆ ಹೊತ್ತು ನನಗೆ ಟೈಮೇ ಸಾಕಾಗ್ತಾಯಿಲ್ಲ ಇದೆಲ್ಲ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ಈ ರೀತಿ ತರಕಾರಿನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ನಾನು ಈ ಥರ ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ವಾರಗಟ್ಟಲೆ ನಾನು ಇದನ್ನು ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಅಂಥೇಳಿ ಇದನ್ನೆಲ್ಲ ನಾನಿವಾಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. ಇದನ್ನು ಯಾವುದೇ ರೀತಿ ಶೋಧಿಸೋ ಅಂಥ ಕೆಲಸ ಮಾಡಲ್ಲ, ಯಾಕೆಂದರೆ ಶೋಧಿಸ್ಬೇಡಿ. ಶೋಧಿಸೋದ್ರಿಂದ ಇದ್ರ ಫೈಬರ್ ಎಲ್ಲ ಏನಿರುತ್ತೆ ಅದೆಲ್ಲ ನಾವು ತೆಗೆದಾಕ್ಬಿಡ್ತೀವಿ. ಬರೀ ಅದರ ರಸ ಮಾತ್ರ ತೊಗೊಳ್ಳೋದ್ರಿಂದ ನಮಗೇನು ಉಪಯೋಗ ಆಗಲ್ಲ. ಹಂಗಾಗಿ ಇದನ್ನು ನಾನು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ ಅಷ್ಟೇ. ಅದಾದಮೇಲೆ ಈ ಐಸ್ ಟ್ರೇ ಏನಿದೆ ಇದಕ್ಕೆ ನಾನು ಇದನ್ನು ಒಂದೊಂದು ಸ್ಪೂನು ಇಲ್ಲ 2 ಸ್ಪೂನ್ ಹಿಡಿಯುತ್ತೆ. ಇದು ಸ್ವಲ್ಪ ದೊಡ್ಡದಿದೆ, ಹಂಗಾಗಿ 2 ಸ್ಪೂನ್ ಹಿಡಿಯುತ್ತೆ. ನಾನು ಡೈಲಿ 2 ಕ್ಯೂಬ್ಸ್ನ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇಡೀ ರಾತ್ರಿ ಚೆನ್ನಾಗಿದ್ದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನೋಡಿ, ಬೆಳಗ್ಗೆ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಡೈಲಿ 2 ಕ್ಯೂಬ್ಸ್ ಆದರೆ ಸಾಕು. ಇದಕ್ಕೆ ಸಕ್ಕರೆ ನಾನೇನು ಯೂಸ್ ಮಾಡಲ್ಲ, ಸಕ್ಕರೆ ಹನಿ ಏನೂ ಯೂಸ್ ಮಾಡಲ್ಲ. ನನ್ನ ಸ್ಕಿನ್ ಅಂತೂ ಬರ್ತಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಪಿಗ್ಮೆಂಟೇಷನ್ ಕೂಡ ಇಲ್ಲ ನೋಡಿ. 2 ಕ್ಯೂಬ್ಸ್ ಹಾಕಿದ್ರೆ ಸಾಕಾಗುತ್ತೆ ನನಗೆ. ನೀವು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ಕೊತೀನಿ ಅಂದರೂ ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ವಾಟರ್ ಕೂಡ ಚೆನ್ನಾಗಿರುತ್ತೆ. ಅದಾಗಿ 2 ಗಂಟೆ ಆದಮೇಲೆ ನಾನು ಸ್ವಲ್ಪ ಚಟ್ನಿ ಪುಡಿ, ಚಟ್ನಿ ಮತ್ತು ಒಂದು ಸೀಡ್ಸ್ ಲಡ್ಡು ಮಾಡಿದ್ದೆ. ಅದಾದಮೇಲೆ ರಾಗಿ ದೋಸೆ. ನಾನು ಆಲ್ರೆಡಿ ರಾಗಿ ದೋಸೆ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಹಂಗಾಗಿ ಪೂರ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಇದ್ರದ್ದು. ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಟು ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ಬೇಳೆನ ನಾನಿಲ್ಲಿ ಮೈಸೂರು ಬೇಳೆ ಹಾಕ್ತಾಯಿದ್ದೀನಿ, ತೊಗರಿಬೇಳೆ ಉಪಯೋಗ ಮಾಡಲ್ಲ. ಇವತ್ತು ಸಾಂಬಾರು ನನಗೂ ಮಾಡ್ಕೋಬೇಕಾಗಿತ್ತು ಮತ್ತು ನನ್ನ ಕ್ಲೌಡ್ ಕಿಚನಲ್ಲಿ ಒಬ್ಬರು ಕಸ್ಟಮರ್ ಕೇಳಿದರು, ನನಗಿವತ್ತು ಹುಷಾರಿಲ್ಲ ರೇಖಾ, ನನಗೆ ಸಾಂಬಾರು ಸ್ವಲ್ಪ ರೈಸ್ ಎಲ್ಲ ಮಾಡಿಕೊಡಿ ಅಂತ. ನಾನೇನು ಮಾಡ್ಕೊತೀನೋ ನನಗೆ ಇವತ್ತು ಅದನ್ನೇ ನಿಮಗೆ ಕಳಿಸ್ತೀನಿ, ಊಟ ಮಾಡಿ ಅಂತ ಹೇಳಿದ್ದೆ. ಹಂಗಾಗಿ ನಾನಿಲ್ಲಿ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಈರುಳ್ಳಿ, ಟೊಮೆಟೊ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಕೂಡ ಹಾಕ್ತೀನಿ. ಇಂಗು ತುಂಬ ಒಳ್ಳೆಯದು ಇಂಗು, ಯಾಕೆ ಅಂದರೆ ಡೈಜೆಷನ್ಗೋಸ್ಕರ. ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ 1 ಮೀಡಿಯಮ್ ಗಾತ್ರದ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಕಟ್ ಮಾಡಿದ ತರಕಾರಿ ಎಲ್ಲ ಏನಿತ್ತು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. ಬೇಳೆನ ನಾನು 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಸಾಕು. 2 ವಿಸಿಲ್ ಕೂಗಿದ್ರೆ ಚೆನ್ನಾಗಿ ಬೇಳೆ ಬೇಯ್ಕೊಳ್ಳುತ್ತೆ ಮಸೂರ್ ದಾಲು. ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡು ನಂತರ ನಾನು ಬದನೆಕಾಯಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಇಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ ಅಂದರೆ ಖಾರಕ್ಕೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. 1-2 ಚಮಚ ಆಗೋಷ್ಟು ಸಾಂಬಾರು ಪುಡಿ. ನಮ್ಮ ಮನೇಲಿ ಸಾಂಬಾರು ಪುಡಿ, ಖಾರದ ಪುಡಿ 2 ಮಿಕ್ಸ್ ಇರಲಿಲ್ಲ, ಸಪ್ರೇಟ್ ಮಾಡಿಕೊಟ್ಟಿದ್ರು ನಮ್ಮಮ್ಮ, ಹಂಗಾಗಿ ಹಾಕ್ತಾಯಿದ್ದೀನಿ. ನೀವು ಯಾವ್ದು ಬಳಸ್ತೀರಾ ಅದೇ ಒಂದು ಪುಡಿನ ಬಳಸಿ ಈ ಸಾಂಬಾರನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ತರಕಾರಿ ಬೇಯಲಿಕ್ಕೆ ನಾನು ಬಿಸಿ ನೀರನ್ನ ಯೂಸ್ ಮಾಡಿದ್ದೆ, ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಬೇಯಿಸ್ಕೊಂಡಂಥ ಬೇಳೆ ಇದನ್ನೆಲ್ಲ ಹಾಕಿ ಮೇಲ್ಗಡೆ ಏನು ಒಗ್ಗರಣೆ ಮಾಡಲಿಲ್ಲ ನಾನು, ಸಾಕು ಅಷ್ಟೇ ಒಗ್ಗರಣೆ ಅಂತೇಳಿ. ಸಾರು ರೆಡಿ ಆಯಿತು, ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು. ಪಾಪ ಇವತ್ತು ನನ್ನ ಕ್ಲೌಡ್ ಕಿಚನ್ ಕಸ್ಟಮರ್ ಏನಿದ್ರು ಅವ್ರಿಗೆ ನಾನು ಊಟ ಮಾಡೋವಂಥ ಕೆಂಪಕ್ಕಿ ಅನ್ನನೇ ನಾನು ಮಾಡಿ ಕಳಿಸಿದ್ದೆ. ತುಂಬ ಇಷ್ಟ ಆಯ್ತಂತೆ ಅವ್ರಿಗೆ. ರೇಖಾ ತುಂಬ ಚೆನ್ನಾಗಿರುತ್ತೆ, ನಾನು ಬ್ರೌನ್ ರೈಸ್ ಅಂದರೆ ಹೆಂಗಿರುತ್ತೋ ಅದು ಸ್ವಲ್ಪ ಒರಟಾಗಿರುತ್ತೆ, ತಿನ್ನೋಕ್ಕಾಗಲ್ಲ ಅಂತಿದೆ, ತುಂಬ ಚೆನ್ನಾಗಿತ್ತು ಅಂತಂದರು. ಇದು ನನ್ನ ಮಧ್ಯಾಹ್ನದ ಲಂಚ್ ಆಗಿತ್ತು.
ರಾತ್ರಿ ಊಟಕ್ಕೆ ಇದೇ ನನಗೆ ಅನ್ನ ಸ್ವಲ್ಪ ಸಾಂಬಾರೆಲ್ಲ ಮಿಕ್ಕಿತ್ತು, ಹಂಗಾಗಿ ರಾತ್ರಿಗೆ ನಾನೇನು ಮಾಡಲಿಲ್ಲ ಇವತ್ತು. ಇದಾಗಿತ್ತು ನನ್ನ ಡಯಟ್ ರೆಸಿಪಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.